ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆನ ಒಂದು ಮಸ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಪ್ರೋಮೋ ಜಲಕ್ ಹೇಗಿದೆ ಅಂತ ನೋಡೋಣ. ಇಲ್ಲ ನಿಮಗೆ ಈಗೋನೇ ದೊಡ್ಡದು ಅಂದ್ರೆ ಇವತ್ತು ಪಾಯಿಂಟ್ಸ್ ಕೊಡಲ್ಲ. ನಿಮಗ್ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಳ್ಳಿ, ನಾನು ಯಾಕೆ ಒಪ್ಕೋಬೇಕು? ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ, ಇಲ್ಲಿ ಯಾರಿಗೆ ಬುದ್ಧಿ ಇಲ್ಲ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ. ವೀಕ್ಷಕರೇ, ನಿಮಗೆ ನಿಜವಾಗ್ಲೂ ಯಾರಿಗೆ ಬುದ್ಧಿ ಇಲ್ಲ ಅಂತಂದ್ಬಿಟ್ಟು ಅನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ. ಫಸ್ಟಿಗೆ ಇಲ್ಲಿ ಟಿಫನ್ ಮಾಡಬೇಕಾದ್ರೆ ಇಲ್ಲಿ ಚೈತ್ರ ಕುಂದಾಪುರ ಅವರು, ಕಾವ್ಯ ಅವರು, ತ್ರಿವಿಕ್ರಮ್ ಅವರು ಮತ್ತು ಇಲ್ಲಿ ಅಶ್ವಿನಿ ಅವರು ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಈಗ ಪೌಡರ್ ರೂಮ್ ಹತ್ರ ಒಂದು ಬೊಂಬೆ ಕೂಡ ಇಲ್ಲಿ ನಿಲ್ಲಿಸಿದ್ದಾರೆ. ಆ ಒಂದು ಬೊಂಬೆಗೆ ಹೆಸರಿದೆ, ಆ ಹೆಸರು ಏನು ಹೇಳಿ ಅಂತ ಕೇಳ್ತಾರೆ ಚೈತ್ರ ಕುಂದಾಪುರ ಅವರು. ಬೇರೆ ಏನಾದರೂ ಶಿಕ್ಷೆ ಕೊಡ್ಬೋದಿತ್ತು, ಬಟ್ ಆದರೆ ನೀವು ಕೇಳಿರೋ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ, ನಮಗೆ ಬುದ್ಧಿ ಇಲ್ಲ ಅಂತಂದ್ಬಿಟ್ಟು ಹೇಳಬೇಕು ಅಂತ ಇಲ್ಲಿ ಹೇಳ್ತಾರೆ. ಕಾವ್ಯ ಅವರು ಒಪ್ಕೊಂತಾರೆ, ಓಕೆ ಬುದ್ಧಿ ಇಲ್ಲ ಅಂತಂದ್ಬಿಟ್ಟು ಇಮಿಡಿಯೇಟ್ ಆಗಿ ಒಪ್ಕೊಂತಾರೆ. ಇಲ್ಲಿ ಚೈತ್ರ ಕುಂದಾಪುರ ಅವರು ಏನು ಟ್ವಿಸ್ಟ್ ಕೊಡ್ತಾರೆ ಅಂತಂದ್ರೆ, ಎಲ್ಲರ ಹತ್ರನೂ ಕೇಳಿಸ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಇವನ್ ಇಲ್ಲಿ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡೋದು ಯಾರಿಗೆ ಅಂತಂದ್ರೆ ಗಿಲ್ಲಿ ಅವರಿಗೆ ಟಾರ್ಚರ್ ಕೊಡ್ತಾರೆ. ಇಲ್ಲಿ 9 ನವರಸಗಳಲ್ಲಿ ಆಕ್ಟ್ ಮಾಡಿ ತೋರಿಸು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದ್ರೆ ಕೋಪದಲ್ಲಿ ಮಾಡಿ ತೋರಿಸು, ಮತ್ತೆ ಇಲ್ಲಿ ಶೃಂಗಾರದಲ್ಲಿ ಮಾಡಿ ತೋರಿಸು ಅಂತ ಇಲ್ಲಿ ಹೇಳ್ತಾರೆ. ಗಿಲ್ಲಿ ಅವ್ರನ್ನ ಆರಾಮಾಗಿ ಕಾವ್ಯ ಅವರು ಒಪ್ಪಿಸ್ತಾರೆ, ಇಲ್ಲ ಮಾಡಿ ತೋರಿಸು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಇಲ್ಲಿ ಗಿಲ್ಲಿ ಅವ್ರು ಬಂದ್ಬಿಟ್ಟು, ನೀವು ಕೇಳಿರೋ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ, ಕ್ಷಮೆ ಇರಲಿ ಅಂತ ಕೂಡ ಇಲ್ಲಿ ಕೇಳ್ತಾರೆ. ಧನುಷ್ ಅವರು ಕೂಡ ಕೇಳ್ತಾರೆ, ಪ್ರತಿಯೊಬ್ಬರು ಕೂಡ ಇಲ್ಲಿ ಕ್ಷಮೆಯನ್ನ ಕೇಳಿದ್ದಾರೆ. ಆದ್ರೆ ಇಲ್ಲಿ ಅಶ್ವಿನಿ ಅವರು ಕೇಳಿದಾರ ಇಲ್ವಾ ಅನ್ನೋದೇ ಇಲ್ಲೊಂದು ಬಿಗ್ ಟ್ವಿಸ್ಟ್ ಇರೋದು. ಬನ್ನಿ ಫಸ್ಟ್ ಪ್ರೋಮೋದಲ್ಲಿರೋ ಪ್ರಕಾರ ಏನಿದೆ ಅಂತ ನೋಡ್ಕೊಂಡು ಹೋಗೋಣ. ಇಲ್ಲಿ ಅಶ್ವಿನಿ ಅವರು ಹೇಳ್ತಾರೆ, ಬುದ್ಧಿ ಇಲ್ಲ ಅನ್ನೋ ಪದ ಬಳಕೆ ನಾನು ಮಾಡಕ್ಕೆ ಆಗದೇ ಇಲ್ಲ ಅಂತ ಇಲ್ಲಿ ಅಶ್ವಿನಿ ಅವರು ಪಟ್ಟು ಹಿಡಿದ್ಬಿಟ್ಟು ಕುತ್ಕೊಂಡಿದ್ದಾರೆ. ಅತಿಥಿ ಅಂದ ತಕ್ಷಣ ಇಲ್ಲಿ ನಾವು ಕ್ಷಮೆ ಕೇಳಬೇಕು ಅಂತ ಏನು ಇಲ್ಲ. ಹೌದು, ಬಿಗ್ ಬಾಸ್ ಇಲ್ಲಿ ಹೇಳಿರೋದು ಅತಿಥಿ ದೇವೋಭವ. ಬಿಗ್ ಬಾಸ್ ಪ್ಯಾಲೇಸ್ಗೆ ಬಂದಿದ್ದಾರೆ, ಪಾರ್ಟಿ ಮಾಡಕ್ಕೆ ಬಂದಿದ್ದಾರೆ. ಹೌದು, ಇವರಿಂದ ತಪ್ಪಾದ್ರೆ ಕೇಳಬೇಕು. ಆದ್ರೆ ಅವರೊಂದು ಕ್ವಶನ್ ಕೇಳಿದ್ದಾರೆ, ಆದ್ರೆ ನಾನು ಟಿಫನ್ನೇ ಮಾಡಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಚೈತ್ರ ಕುಂದಾಪುರ ಅವರು ಇಲ್ಲಿ ಹೇಳಿದ್ರು. ಇಲ್ಲಿ ಚೈತ್ರ ಕುಂದಾಪುರ ಅವರು ಬೇರೆ ಏನಾದ್ರೂ ಪನಿಷ್ಮೆಂಟ್ ಕೊಡ್ಬೋದಿತ್ತು, ಆದ್ರೆ ಮೇನ್ ಆಗಿ ಮಿಸ್ಟೇಕ್ ಮಾಡಿದ್ದು ಇಲ್ಲಿ ಕಾವ್ಯ ಅವರು ಅಂತ ಅನ್ಸುತ್ತೆ. ಒಂದು ಆಂಗಲ್ ಅಲ್ಲಿ ನೋಡಕ್ ಹೋದ್ರೆ ಅವ್ರ ಪ್ರಕಾರ ಸರಿ ಇರ್ಬೋದು. ಯಾಕೆ ಅಂತಂದ್ರೆ ಇಲ್ಲಿ ಗೆಸ್ಟ್ಗಳು ಯಾರು ತುಂಬಾ ಚೆನ್ನಾಗಿ ಇಲ್ಲಿ ನಡ್ಕೊಂತಾರೋ, ಅವ್ರಿಗೆ ಯಾರು ಇಷ್ಟ ಆಗ್ತಾರೋ ಅವ್ರಿಗೆ ಇಲ್ಲಿ ಟಿಪ್ಸ್ ಕೊಡ್ತಾರೆ, ಅದೇ ಪಾಯಿಂಟ್ಸ್ಗಳನ್ನ ಇಲ್ಲಿ ಕೊಡ್ತಾರೆ. ಅದಕ್ಕೆ ಇಲ್ಲಿ ಕಾವ್ಯ ಕೂಡ ಒಪ್ಕೊಂತಾರೆ, ಸರಿ ಎಲ್ರೂ ಕೈಲೂ ಇಲ್ಲಿ ಕರ್ಕೊಂಬಂದು ಕ್ಷಮೆ ಕೇಳಿಸ್ತೀನಿ ಅಂತ ಅಂದ್ಬಿಟ್ಟು. ಕ್ಷಮೆ ಕೇಳೋದಲ್ಲ, ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ, ನೀವು ಕೇಳಿರೋ ಕ್ವಶನ್ಗೆ ನನ್ನ ಹತ್ರ ಉತ್ತರ ಇಲ್ಲ, ಮತ್ತೆ ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಬೇಕಿದೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳಿದ್ರು, ಆದ್ರೆ ಅಶ್ವಿನಿ ಅವ್ರು ಮಾತ್ರ ಇಲ್ಲಿ ಹೇಳಿಲ್ಲ. ಇದನ್ನ ಯಾವ ರೀತಿ ಒಪ್ಪಿಸ್ತಾರೆ ಅಂತ ಕೂಡ ಇಲ್ಲಿ ನೋಡ್ಬೇಕಿದೆ. ಇಲ್ಲಿ ಹೇಳ್ತಾರೆ, ನಿಮ್ಗೆ ಬುದ್ಧಿ ಇಲ್ಲ, ನೀವ್ ಬೇಕಾದ್ರೆ ಕೇಳ್ಕೊಂಡು ಬಂದಿದ್ದೀರಾ, ಅದಕ್ಕೆ ಅಂತ ಎಲ್ರೂ ಕೂಡ ಒಪ್ಪಿಸ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಬಂದಿದ್ದೀರಲ್ಲ, ಅದು ನಿಮ್ ತಪ್ಪು ಅಂತ ಅಂದ್ಬಿಟ್ಟು ಅಶ್ವಿನಿ ಅವ್ರು ಹೇಳ್ತಾರೆ. ಹೌದು, ಅಭಿ ಅವ್ರು ಕೂಡ ಇಲ್ಲಿ ಹೋಗ್ಬಿಟ್ಟು ಕನ್ವಿನ್ಸ್ ಮಾಡಕ್ಕೆ ಹೋಗ್ತಾರೆ. ಅವ್ರು ಕ್ಯಾಪ್ಟನ್ ಅಲ್ವಾ, ಆಸ್ ಎ ಕ್ಯಾಪ್ಟನ್ ಆಗಿ ಏನ್ ಮಾಡ್ಬೇಕು, ಮತ್ತೆ ಮ್ಯಾನೇಜರ್ ಹೋಗಿ ಏನ್ ಮಾಡ್ಬೇಕು ಅದನ್ನ ಇಲ್ಲಿ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಮೇನ್ ಮಿಸ್ಟೇಕ್ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಇಲ್ಲಿ ಅಭಿ ಅವರು ಕ್ಯಾಪ್ಟನ್ ಇದ್ದಾರೆ, ಆದ್ರೂ ಕೂಡ ಅವ್ರ ರೂಮ್ ಒಳಗಡೆ ಎಲ್ಲರೂ ಕೂಡ ಇಲ್ಲಿ ಬಿಟ್ಟಿರೋದು. ಹೌದು, ಗೆಸ್ಟ್ ಅಂತ ಬಂದಿದ ತಕ್ಷಣ ಇಲ್ಲಿ ಮೇನ್ ಆಗಿ ಕ್ಯಾಪ್ಟನ್ ಅಂತ ಇದೆ ಅಲ್ವಾ, ಅಲ್ಲಿ ಆ ರೂಮ್ಗೆ ಬಿಡ್ಲೇಬಾರ್ದಿತ್ತು. ಆದ್ರೂ ಇಲ್ಲಿ ಅಶ್ವಿನಿ ಅವ್ರು ಹೇಳಿದೇನಪ್ಪಾ ಅಂತಂದ್ರೆ, ಎಲ್ಲರೂ ಹೇಳ್ತಾರೆ ಕ್ಯಾಪ್ಟನ್ ರೂಮ್ ನ ಬಿಟ್ಕೊಡ್ಬೇಡಿ ಅಂತ ಅಂದ್ಬಿಟ್ಟು. ಇಲ್ಲಿ ಅವರು ಕೊಟ್ಟಿರೋದು ಟಾಸ್ಕೇ ಆಗಿರ್ಬೋದಲ್ವಾ, ಇಲ್ಲಿ ಮೇನ್ ಆಗಿ ಬಿಡಬಾರ್ದಿತ್ತು ಅಂತ ಅಂದ್ಬಿಟ್ಟು ಕೂಡ ಟಾಸ್ಕ್ ಕೊಟ್ಟಿರ್ಬೋದಲ್ಲ, ಅದನ್ನ ಇಲ್ಲಿ ಅಭಿ ಅವರು ಯೋಚನೆ ಮಾಡಲಿಲ್ಲ. ಇಲ್ಲಿ ಕಾವ್ಯ ಅವರು ಮೇನ್ ಆಗಿ ಹೋಗ್ಬಿಟ್ಟು ಇಲ್ಲಿ ಹೇಳ್ತಾರೆ, ಇಲ್ಲ ಸಾರಿ ಕೇಳಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಕೇಳ್ತಾರೆ. 12 ಜನ ಕೂಡ ಇಲ್ಲಿ ಕೇಳಿದ್ರು ಕೂಡ ಒಬ್ಬರದು ಮಾತ್ರ ಬೇರೆ ನಿಲುವಾಗಿದೆ ಅಂತ ಹೇಳ್ತಾರೆ. ಚೈತ್ರ ಅವರು ಅದಕ್ಕೆ ಹೇಳ್ತಾರೆ, ಕಾವ್ಯ ಅವರು ಕೂಡ ಬಂದು ಹೇಳ್ತಾರೆ, ಚೈತ್ರ ಅವರೇ ಎಲ್ಲರೂ ಕೂಡ ಇಲ್ಲಿ ಕೇಳಿದಾರಲ್ವಾ, ಇಲ್ಲಿ ಅಶ್ವಿನಿ ಅವರು ಒಬ್ಬರೇ ಕೇಳಿಲ್ಲ, ಪರವಾಗಿಲ್ಲ ಬಿಟ್ಬಿಡಿ, ಟಿಫನ್ ಮಾಡಿ ಅಂತ ಕೇಳ್ತಾರೆ. ಧ್ರುವಂತವ್ರು ಕೂಡ ಇಲ್ಲಿ ಬರ್ತಾರೆ, ಒಬ್ಬರೇ ಅಲ್ವಾ ಬಿಟ್ಬಿಡಿ ಅಂತಂದ್ರೆ, ಇಲ್ಲ ಬಿಡಕ್ ಆಗದೇ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ರಜತ್ ಅವರಲ್ಲಿ ಇಲ್ಲೊಂದು ಮಾತು ಹೇಳ್ತಾರೆ, ನಿಮ್ ಈಗೋನೇ ದೊಡ್ಡದು ಅಂತಂದ್ರೆ ನಾವಿವತ್ತ ಪಾಯಿಂಟ್ಸ್ಗಳನ್ನ ಕೊಡಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇವ್ರು ಪಾಯಿಂಟ್ಸ್ ಕೊಟ್ರೇನೆ ಅಲ್ವಾ ಕ್ಯಾಪ್ಟನ್ಸಿ ರೇಸ್ಗೆ, ಅವ್ರನ್ನ ಬಿಟ್ಟು ಬೇರೆ ಯಾರು ಬೇಕಾದ್ರೂ ಹೋಗ್ಬೋದು ಇವಾಗ, ಆದ್ರೆ ಪಾಯಿಂಟ್ಸ್ಗಳು ಕಲೆಕ್ಟ್ ಆಗ್ಬೇಕಲ್ವಾ. ಇವರೊಂದು ಈಗೋ ಇಟ್ಕೊಂಡು ಈ ರೀತಿ ಮಾಡಿದ್ರೆ ಯಾರಿಗೂ ಕೂಡ ಕೊಡಲ್ಲ ಅಂತ ಇಲ್ಲಿ ರಜತ್ ಅವರು ಹೇಳಿದ್ರು. ಅದಕ್ಕೆ ಇಲ್ಲಿ ಸಿಕ್ಕಾಪಟ್ಟೆ ಬೇಜಾರು ಕೂಡ ಆಗುತ್ತೆ. ಅಶ್ವಿನಿ ಅವ್ರು ಹೇಳ್ತಾರೆ, ಇಲ್ಲಿ ಅವ್ರು ಕಾಲ್ ಬೇಕಾದ್ರೂ ಒತ್ಬಿಡ್ತೀನಿ, ಆದ್ರೆ ಈ ರೀತಿಯಾಗಿ ನಾನು ಕೇಳಲ್ಲ. ಹೌದು, ಅವ್ರಿಗೆ ಎಷ್ಟು ಕಾಲ್ ಒತ್ತು ಅಂದ್ರು ಕೂಡ ಇಲ್ಲಿ ಒತ್ತನ್ನ, ಆದ್ರೆ ಈ ತರ ಕ್ಷಮೆ ಕೇಳಕ್ಕೆ ರೆಡಿ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅಶ್ವಿನಿ ಅವರು ಇಲ್ಲಿ ಹೇಳ್ತಾರೆ, ನಿಮಗ್ ಬುದ್ಧಿ ಇಲ್ಲ, ನೀವಿಲ್ಲಿ ಕ್ಷಮೆ ಕೇಳಿದ್ದೀರಾ, ನಾನು ಯಾಕೆ ಕ್ಷಮೆ ಕೇಳಿ, ನಾನು ಒಪ್ಕೊಳ್ಳಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಆ ಒಂದು ಪದ ಬಳಕೆ, ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಅಂದ್ಬಿಟ್ಟು ಹೇಳಲ್ಲ ಅಂತ ಇಲ್ಲಿ ಅಶ್ವಿನಿ ಅವರು ಹೇಳ್ತಾರೆ. ಕೊನೆಗೆ ಹಾಗೋ ಹೀಗೋ ಹೇಗೋ ಮಾಡ್ಬಿಟ್ಟು ಇಲ್ಲಿ ಕಾವ್ಯ ಅವರೇ ಹೋಗ್ಬಿಟ್ಟು ಒಪ್ಪಿಸ್ತಾರೆ, ಇಲ್ಲಿ ಕ್ಷಮೆ ಕೇಳಿ ಅಂತ ಅಂದ್ಬಿಟ್ಟು. ಕೊನೆಗೂ ಇಲ್ಲಿ ಕ್ಷಮೆ ಕೇಳಿದ್ದಾರೆ. ಇಲ್ಲಿ ಚೈತ್ರ ಕುಂದಾಪುರ ಅವರು ಕೂಡ ಇಲ್ಲಿ ಟಿಫನ್ ಮಾಡಿದ್ದಾರೆ ಆಲ್ರೆಡಿ. ಇಲ್ಲಿ ಅವ್ರ ಕೈಲೇನೆ, ಕಾವ್ಯ ಅವ್ರ ಕೈಲೇನೆ ಇಲ್ಲಿ ತಿನ್ನಿಸ್ಕೊಂತಾರೆ. ನೋಡಿ, ಹರಸಾಹಸ ಮಾಡ್ಬಿಟ್ರು ಕಾವ್ಯ ಅವರು. ಇಲ್ಲಿ ಅವ್ರಿಗೊಂದು ಏನೊಂದು ಟಾಸ್ಕ್ ಇತ್ತು, ಅದನ್ನ ಅವ್ರು ಕಂಪ್ಲೀಟ್ ಮಾಡಿದ್ರು. ಆದ್ರೆ ಮೇನ್ ಆಗಿ ನಾನು ಹೇಳ್ತಾ ಇದ್ದೇನಪ್ಪ ಅಂತಂದ್ರೆ, ಅವ್ರೊಬ್ಬರೇ ಕ್ಷಮೆ ಕೇಳಿದ್ರೆ ಓಕೆ, ಬಟ್ ಎಲ್ಲರೂ ಕೈಲೂ ಕೂಡ ಇಲ್ಲಿ ಕ್ಷಮೆ ಕೇಳಬೇಕು ಅಂತ ಇಲ್ಲಿ ಹೇಳಿದ್ರಲ್ಲ. ಇಲ್ಲಿ ಚೈತ್ರ ಕುಂದಾಪುರ ಅವರು ಒಂದು ಮಾತು ಕೂಡ ಇಲ್ಲಿ ಹೇಳ್ತಾರೆ, ಇಲ್ಲಿ ನಿನ್ನೆ ಗಿಲ್ಲಿ ಮಾಡಿದ ತಪ್ಪಿಗೆ ಅವನ್ನ ಒಬ್ಬರನ್ನೇ ಇಲ್ಲಿ ರೂಮಲ್ಲಿ ಕೂಡ ಹಾಕಿದ್ರಲ್ವಾ, ಅವನಿಗೊಂದು ನ್ಯಾಯ, ಇಲ್ಲಿ ಅಶ್ವಿನಿ ಅವ್ರಿಗೊಂದು ನ್ಯಾಯ ಮಾಡಕ್ ಆಗಲ್ಲ, ಎಲ್ಲರೂ ಕೂಡ ಬಂದು ಕ್ಷಮೆ ಕೇಳಲೇಬೇಕು ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ
ಬಂದ್ಬಿಟ್ಟು ಅಶ್ವಿನಿ ಅವರು ಕೂಡ ಇಲ್ಲಿ ಕ್ಷಮೆ ಕೇಳ್ತಾರೆ. ಪಾಯಿಂಟ್ಸ್ ಹೋಗುತ್ತೋ ಏನೋ ಅಂತ ಒಟ್ನಲ್ಲಿ ಚಿಂತೆ ಮಾಡ್ತಾರೆ, ಅವರು ಕೂಡ ಕೇಳಬಾರ್ದು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಪಟ್ಟು ಹಿಡಿತಾರೆ. ಆದ್ರೆ ಇಲ್ಲಿ ಕಾವ್ಯ ಅವ್ರು ಇರ್ಬೋದು, ಅಭಿ ಅವ್ರು ಇರ್ಬೋದು, ಮತ್ತೆ ಧನುಷ್ ಅವ್ರು ಇರ್ಬೋದು, ಎಲ್ಲರೂ ಕೂಡ ಹೋಗ್ಬಿಟ್ಟು ಅವ್ರು ಕನ್ವಿನ್ಸ್ ಮಾಡ್ತಾರೆ, ಇಲ್ಲ ಪಾಯಿಂಟ್ಸ್ ಹೋಗ್ಬಿಡುತ್ತೆ, ಪ್ಲೀಸ್ ಒಪ್ಕೊಳ್ಳಿ, ಇಲ್ಲಿ ಕ್ಷಮೆ ಕೇಳಿ ಅಂತ ಅಂದ್ಬಿಟ್ಟು ಕ್ಷಮೆ ಕೇಳಿದ್ದಾರೆ. ಬಟ್ ಆ ಒಂದು ಸೀನ್ ನ ಇಲ್ಲಿ ತೋರಿಸಿಲ್ಲ. ಇನ್ನು ಆ ಒಂದು ಬೊಂಬೆ ಹೆಸರು ಏನಪ್ಪಾ ಅಂತಂದ್ರೆ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ. ಅದರಲ್ಲಿ ಇಲ್ಲಿ ಕರೆಕ್ಟ್ ಆದ ಆನ್ಸರು ದರ್ಪಣ ಸುಂದರಿ ಅಂತ ಅಂದ್ಬಿಟ್ಟು ಇದಕ್ಕೆ ಆನ್ಸರ್. ಇದನ್ನ ಇಲ್ಲೇ ಚೈತ್ರ ಅವರು ಕೂಡ ಇವಾಗ ಹೇಳಿದ್ರು, ಲೈವ್ ಅಲ್ಲಿ ನೋಡ್ತಿರೋರಿಗೆ ಗೊತ್ತಿರುತ್ತೆ. ಒಟ್ನಲ್ಲಿ ಇಲ್ಲಿ ಅಶ್ವಿನಿ ಅವರ ಕೈಲಿ ಕ್ಷಮೆ ಕೇಳಿಸ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಕಾಯ್ತಾ ಇದ್ರು ಅಂತ ಕಾಣಿಸುತ್ತೆ. ಅಶ್ವಿನಿ ಅವರು ಯಾರಿಗೂ ಕೂಡ ಇಲ್ಲಿ ಕ್ಷಮೆ ಕೇಳೋದೇ ಇಲ್ಲ. ಒಂದು ಪ್ರಶ್ನೆಯಿಂದ ನೋಡಿ, ಒಂದು ಹೊಡೆದಾಡೋದು, ಒಂದು ಕಿರ್ಚಾಡೋದು, ಅರ್ಚಾಡೋದು ಏನೂ ಮಾಡಲೇ ಇಲ್ಲ. ಇಲ್ಲಿ ಬುದ್ಧಿ ಬಲದಿಂದನೇ ಯಾವ ರೀತಿ ಇಲ್ಲಿ ಅಶ್ವಿನಿ ಅವ್ರ ಹತ್ರ ಇಲ್ಲಿ ಚೈತ್ರ ಅವರು ಕ್ಷಮೆ ಕೇಳಿಸ್ಕೊಂಡ್ರು ಅಂತ ಅಂದ್ಬಿಟ್ಟು, ಅದರಲ್ಲೂ ಕೂಡ ಕಾವ್ಯ ಅವ್ರು ಹೇಳ್ತಾರೆ ಇಲ್ಲ ಕ್ಷಮೆ ಕೇಳಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಾರೆ. ಇವನ್ನ ಸ್ಪಂದನ ಅವ್ರು ಹೇಳ್ತಾರೆ, ನಿಮಗೆ ಇಲ್ಲಿ ಅವರು ಪ್ರಶ್ನೆ ಕೇಳಿದ್ದು ನೀವು ಒಪ್ಕೋಬೇಕಿತ್ತು, ಯಾಕೆ ಎಲ್ಲರೂ ಒಪ್ಪಿಸ್ತೀನಿ ಅಂತ ಅಂದ್ಬಿಟ್ಟು ಒಪ್ಕೊಂಡ್ರಿ ಅಂತ ಅಂದ್ಬಿಟ್ಟು. ಅದು ಕೂಡ ಕರೆಕ್ಟೇ. ಒಂದೊಂದು ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾ ಹೋದ್ರೆ ಇಲ್ಲಿ ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಅಂತ ಇಲ್ಲಿ ಅನ್ಸ್ಬಿಡುತ್ತೆ. ಬಟ್ ಒಪ್ಕೊಂಡ್ಮೇಲೆ ಆ ಕೆಲಸನ ಮಾಡ್ಲೇಬೇಕಾಗತ್ತೆ. ಕಾವ್ಯ ಅವರು ಒಪ್ಕೋಬಾರ್ದಿತ್ತು, ಬಟ್ ಒಪ್ಕೊಂಡ್ಮೇಲೆ ಎಲ್ಲರ ಹತ್ರನೂ ಕೂಡ ಕ್ಷಮೆ ಕೇಳಿಸ್ತಾರೆ. ಒಬ್ಬೊಬ್ರು ಒಂದೊಂದು ರೀತಿ ಕ್ಷಮೆ ಕೇಳ್ತಾರೆ. ಅದರಲ್ಲೂ ಕೂಡ ಮಾಡುವವ್ರಿಗೆ ಹೇಳ್ತಾರೆ ಹಾಡಿನ ಮೂಲಕ ಇಲ್ಲಿ ಕ್ಷಮೆ ಕೇಳು ಅಂತ ಅಂದ್ಬಿಟ್ಟು ಅವರು ಕೂಡ ಇಲ್ಲಿ ಹಾಡಿನ ಮೂಲಕನೇ ಇಲ್ಲಿ ಕ್ಷಮೆ ಕೇಳ್ತಾರೆ. ಪ್ರತಿಯೊಬ್ರು ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಬಿಗ್ ಬಾಸ್ ಪ್ಯಾಲೇಸ್ ಅಂತ ಏನ್ ಮಾಡಿದಾರೋ ಇಲ್ಲಿ ಅತಿಥಿಗಳು ಸರಿಯಾದ ಒಂದು ಕಂಟೆಂಟ್ ಕೊಡೋದ್ರಲ್ಲಿ ಫೇಲ್ಯೂರ್ ಆಗ್ತಾ ಇದಾರೆ ಅಂತ ಅನಿಸ್ತದೆ. ಪ್ಯಾಲೇಸ್ಗೆ ಬಂದವರು ಇಲ್ಲಿ ಸರ್ವಿಸ್ ಅವ್ರ ಹತ್ರ ಇಲ್ಲಿ ಕುತ್ಕೊಂಡು ಬಾ ಇಲ್ಲಿ ಊಟ ಮಾಡಿಸು ಅಂತ ಯಾರಾದ್ರೂ ಕೇಳ್ತಾರ, ಅಥವಾ ಮ್ಯಾನೇಜರ್ ಆಗಿರ್ಬೋದು, ಅಲ್ಲಿರೋ ಯಾರೋ ಒಬ್ರು ಸ್ಪರ್ಧಿಗಳಾಗಿರ್ಬೋದು, ಈ ರೀತಿಯಾಗಿ ಬನ್ನಿ ನಾನು ಊಟ ಮಾಡಿಸಿ ಅಂತ ಇಲ್ಲಿ ಹೇಳ್ತಾರ. ತ್ರಿವಿಕ್ರಮ್ ಅವ್ರು ಬಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವ್ರ ಹತ್ರ ಊಟ ತಿನ್ನಿಸ್ಕೊಂತಾರೆ. ಚೈತ್ರ ಅವರು ಎಲ್ಲ ಏನ್ ಗೊಂದಲಗಳಾಗುತ್ತೆ, ಇವರೊಂದು ಪ್ರಶ್ನೆ ಕೇಳಿರ್ತಾರೆ, ಆ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಕ್ಕಲ್ಲ, ಆನಂತರ ಇಲ್ಲಿ ಉತ್ತರ ಕೊಡ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ ವೀಕ್ಷಕರೇ? ಇವಾಗ ಒಂದು ಪೌಡರ್ ರೂಮ್ ಅಲ್ಲಿ ಇರೋ ಬೊಂಬೆ ಹೆಸರನ್ನ ಸುಮಾರು ಜನ ಕಮೆಂಟ್ ಮಾಡಿದೀರಾ, ಸ್ವಲ್ಪ ಜನ ತಪ್ಪಾಗೂ ಕಮೆಂಟ್ ಮಾಡಿದೀರಾ ಅದ್ರ ಹೆಸರನ್ನ. ಇಲ್ಲಿ ಚೈತ್ರ ಕುಂದಾಪುರ ಅವರು ಉತ್ತರ ಕೊಟ್ಟಿದ್ದಾರೆ. ಇದಕ್ಕೆ ನಿಮ್ಮ ಗೆಸ್ಸಿಂಗ್ ಪ್ರಕಾರ ಆ ಒಂದು ಬೊಂಬೆಗೆ, ಆ ಒಂದು ಶಿಲಾಬಲಿಕೆಗೆ ಇಲ್ಲಿ ಏನಂತ ಕರೀತಾರೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಒಟ್ನಲ್ಲಿ ಇಲ್ಲಿ ಚೈತ್ರ ಅವ್ರ ಬುದ್ಧಿನ ಮೆಚ್ಚಲೇಬೇಕು. ಇಲ್ಲಿ ಯಾವಾಗ್ಲೂ ಜಗಳ ಆದ್ರೂ ಕೂಡ ಇಲ್ಲಿ ಅಶ್ವಿನಿ ಅವರು ಯಾರಿಗೂ ಕೂಡ ಇಲ್ಲಿ ಸಾರಿ ಕೇಳ್ತಾನೆ ಇರಲಿಲ್ಲ. ಇವಾಗ ಸಾರಿ ಕೇಳಿದ್ದಾರೆ. ಏನಕ್ಕೆ ಅಂತಂದ್ರೆ ಅತಿಥಿ ದೇವೋ ಭವ ಅಲ್ವಾ, ಅದಕ್ಕೋಸ್ಕರನೇ ಕೇಳಿದ್ದಾರೆ ಅಷ್ಟೇ. ಇಲ್ಲಿ ಚೈತ್ರ ಅವ್ರನ್ನ ಹೊಗಳ್ಬೇಕಾ ಇಲ್ಲ ಅಂತಂದ್ರೆ ಅಶ್ವಿನಿ ಅವ್ರ ಬಗ್ಗೆ ಬೇಜಾರು ಮಾಡ್ಕೋಬೇಕಾ ಗೊತ್ತಿಲ್ಲ. ಸಣ್ಣ ಪುಟ್ಟ ವಿಚಾರಗಳು ಅವ್ರು ಎಷ್ಟೊಂದು ಅರ್ಚಾಡಿ ಕಿರ್ಚಾಡಿ ಸಾರಿ ಕೇಳಲೇಬೇಕು ಅಂತ ಅಂದ್ಬಿಟ್ಟು ಶಪಥ ಮಾಡ್ಕೊಂಡ್ಬಿಟ್ಟು ಊಟ ಬಿಟ್ಬಿಟ್ಟೆಲ್ಲ ಇಲ್ಲಿ ಕುತ್ಕೊಂಡಿದ್ರು ಕಳೆದ ವಾರ ಅಶ್ವಿನಿ ಅವರು. ಈಗ ಇಲ್ಲಿ ಚೈತ್ರ ಅವರು ಕೂಡ ಅದೇ ಮಾಡಿದ್ರು, ನಾನು ಟಿಫನ್ ತಿನ್ನಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಕೊನೆಗೆ ಇಲ್ಲಿ ಅಶ್ವಿನಿ ಅವರೇ ಬಂದು ಸೋತಿದ್ದಾರೆ. ಹೌದು, ಅವ್ರ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ ಅದು ಸೆಕೆಂಡ್ರಿ. ಇವ್ರು ಕೇಳಿದ ಪ್ರಶ್ನೆಗೆ ನಾನು ಹೇಳ್ತಾ ಇರೋದು ಅವ್ರ ಹತ್ರ ಉತ್ತರ ಇರಲಿಲ್ಲ. ಅವರಿಲ್ಲಿ ಪದ ಬಳಕೆ ಮಾಡಲ್ಲ ಅಂತ ಅಂದ್ರು, ಆದ್ರೆ ಕೊನೆಗೆ ಇಲ್ಲಿ ಪದ ಬಳಕೆನ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ಸಾರಿ ಕೂಡ ಕೇಳಿದ್ದಾರೆ. ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಕೇಳಿದ್ರೆ ಒಟ್ನಲ್ಲಿ ಏನ್ ಮಾಡಿದ್ರು, ಒಟ್ನಲ್ಲಿ ಸಾರಿ ಅಂತೂ ಕೇಳಿಸಿದ್ದಾರೆ. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಇಲ್ಲಿ ಚೈತ್ರ ಕುಂದಾಪುರ ಅವ್ರಿಗೆ ಬುದ್ಧಿ ಇಲ್ವಾ, ಅಥವಾ ಅಶ್ವಿನಿ ಅವ್ರಿಗೆ ಸರಿಯಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿಲ್ವಾ? ಇಲ್ಲಿ ರಜತ್ ಅವರಂತೂ ನೀವು ನೋಡಿದಿರಾ, ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದ್ದಾರೆ. ಕಮೆಂಟ್ ಬಾಕ್ಸ್ ನ ಇಲ್ಲಿ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಇಲ್ಲಿ ಹೇಳ್ತಾರೆ, ಏನು ನಾವು ಬಂದಿರೋದು ಇಲ್ಲಿ ಪಾರ್ಟಿ ಮಾಡಕ್ಕೆ, ನೀವೇ ಒಂದು ಗುಂಪಲ್ಲಿ ಇದ್ದು ಈ ತರ ಕುತ್ಕೊಂಡ್ರೆ ಹೇಗೆ, ನಾವು ಇಲ್ಲಿಂದ ಹೊಟ್ಟೋಗ್ಬಿಡ್ತೀವಿ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಒಟ್ನಲ್ಲಿ ಇವತ್ತಿನ ಎಪಿಸೋಡ್ ಒಂದು ಸಖತ್ ಎಂಟರ್ಟೈನ್ಮೆಂಟ್ ಆಗಿ ಇಲ್ಲಿ ಇದೆ. ಕೆಲವೊಬ್ರು ಬುದ್ಧಿ ಬಲದಿಂದ ಮಾಡ್ತಾರೆ, ಕೆಲವೊಬ್ರು ಶಕ್ತಿಯಿಂದ ಮಾಡ್ತಾರೆ. ಒಂದೊಂದ್ಸತಿ ಯುಕ್ತಿ ಮೇಲ ಶಕ್ತಿ ಮೇಲ ಅಂತ ಕೇಳಿದಾಗ ಯುಕ್ತಿ ಕೂಡ ಮೇಲು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಇಲ್ಲಿ ಬುದ್ಧಿವಂತಿಕೆ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಯಾಕಂತಂದ್ರೆ ಇಲ್ಲಿ ಗೇಮ್ ಅಂತ ಕೊಟ್ಟಾಗ ತುಂಬಾ ಇಲ್ಲಿ ಬಲನ ಯೂಸ್ ಮಾಡ್ಬೇಕಾಗತ್ತೆ, ಆದ್ರೆ ಇಲ್ಲಿ ಬುದ್ಧಿ ಅಂತ ಬಂದಾಗ ಶಾರ್ಪ್ ಆಗಿ ಯೂಸ್ ಮಾಡಿದ್ದಾರೆ ಇಲ್ಲಿ ಚೈತ್ರ ಅವರು ಅಂತಾನೆ ಇಲ್ಲಿ ಹೇಳ್ಬೋದು. ಸದ್ಯಕ್ಕೆ ಇಲ್ಲಿ ಅಶ್ವಿನಿ ಅವರು ಚೈತ್ರ ಅವ್ರ ಮುಂದೆ ಕ್ಷಮೆ ಕೇಳಿದ್ದಾರೆ, ತಲೆ ಬಾಗಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಇವ್ರಿಗೆ ಆ ಒಂದು ಕ್ವಶನ್ಗೆ ಆನ್ಸರ್ ಅವ್ರಿಗೆ ಗೊತ್ತಿತ್ತು, ಬಟ್ ಇವರೇ ಬುದ್ಧಿವಂತರು ಅಂತ ಇಲ್ಲಿ ಹೇಳಕ್ ಆಗಲ್ಲ ಅಂತ ಕೂಡ ಇಲ್ಲಿ ಅಶ್ವಿನಿ ಅವರು ಹೇಳಿದ್ದಾರೆ. ಸದ್ಯಕ್ಕೆ ಈ ಒಂದು ಕ್ವಶನ್ ಏನ್ ಕೇಳಿದ್ರು ಇದಕ್ಕೆ ಇಲ್ಲಿ ಯಾರು ಕೂಡ ಸರಿಯಾಗಿ ಆನ್ಸರ್ ಕೊಟ್ಟಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಇರೋ ಸ್ಪರ್ಧಿಗಳು ಇದನ್ನ ಇಲ್ಲಿ ಚೈತ್ರ ಕುಂದಾಪುರ ಅವರೇ ಸಾಲ್ವ್ ಮಾಡಿದ್ದಾರೆ. ವೀಕ್ಷಕರೇ, ಇದಕ್ಕೆ ಈ ಒಂದು ಬೊಂಬೆಗೆ ಏನಂತಾರೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಇಲ್ಲಿ ಯಾರು ಬುದ್ಧಿ ಇದೆ, ಯಾರು ಶಾರ್ಪ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಸಪೋರ್ಟ್ ಯಾವ ಒಂದು ಸ್ಪರ್ಧೆಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.